ಎಲ್ಲರಿಗೂ ನಮಸ್ಕಾರ. ಸುಪ್ರಭಾತ ಕಾರ್ಯಕ್ರಮದಲ್ಲಿ ಕಗ್ಗವಾಚನಕ್ಕೆ ಅವಕಾಶ ನೀಡಿದಂತಹ ಬಳಗದ ಸಂಸ್ಥಾಪಕರಿಗೂ ಎಲ್ಲ ನಿರ್ವಾಹಕರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸುಪ್ರಭಾತ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ಕಗ್ಗವಾಚನ ಹೊರಗೆ ವಿಶ್ವದಿನಾಚೆ ದೂರದಲ್ಲಿ ನೀಲದಲ್ಲಿ, ಹೊರಗೆ ವಿಶ್ವದಿನಾಚೆ ದೂರದಲ್ಲಿ ನೀಲದಲ್ಲಿ, ಒಳಗೆ ಹೃತ್ಕೂಪದಾಳದಲ್ಲಿ ಮಸುಕಿನಲಿ, ಒಳಗೆ ಹೃತ್ಕೂಪದಾಳದಲ್ಲಿ ಮಸುಕಿನಲಿ, ನೆಲೆಗಳಿಂತೆರಡು ಮೂಲ ರಹಸ್ಯ ಕವುಗಳುಲಿ, ನೆಲೆಗಳಿಂತೆರಡು ಮೂಲ ರಹಸ್ಯ ಕವುಗಳುಲಿ, ಕಲೆ ತಂದು ನೀ ಜ್ಞಾನಿ ಮಂಕುತಿಮ್ಮ, ಕಲೆ ತಂದು ನೀ ಜ್ಞಾನಿ ಮಂಕುತಿಮ್ಮ. ಇಲ್ಲಿ ಡಿ.ವಿ.ಜಿಯವರು ನಾವು ಜ್ಞಾನಿಗಳು ಎಂದು ಎನಿಸಿಕೊಳ್ಳಬೇಕಾದರೆ ಬೇಕಾದಂತಹ ಒಂದು ಮುಖ್ಯವಾದ ಅಂಶವನ್ನು ನಮಗೆ ಇಲ್ಲಿ ಕಗ್ಗದ ಮೂಲಕ ಹೇಳಿದ್ದಾರೆ. ಸಾಮಾನ್ಯವಾಗಿ ಪರಮಾತ್ಮ ಎಲ್ಲಿರುತ್ತಾನೆ ಎಂದು ಕೇಳಿದಾಗ ಹೊರಗೆ ವಿಶ್ವದಿಂದ ಆಚೆಗೆ ನಮ್ಮ ಕಣ್ಣುಗಳಿಗೆ ಗೋಚರಿಸುವಂತಹ ನೀಲವಾದ ಆಕಾಶದ ಆಚೆಗೆ ಅತ್ಯಂತ ದೂರದಲ್ಲಿ ಪರಮಾತ್ಮನ ನಿವಾಸ ಎಂದು ಒಂದು ಕಡೆಗೆ ನಮ್ಮ ನಂಬಿಕೆ. ಆದರೆ ಇನ್ನೊಂದು ಕಡೆಗೆ ನಾವು ನಮ್ಮ ಒಳಗಡೆಯೇ ನಮ್ಮ ಹೃದಯದ ಆಳದಲ್ಲಿ ನಮಗೆ ಗೋಚರವಾಗದಂತೆಯೇ ಇರುವಂತಹ ಮಬ್ಬು ಬೆಳಕಿನಲ್ಲಿ ಅವನು ನೆಲೆಸಿದ್ದಾನೆ ಎಂದು ಇನ್ನೊಂದು ಕಡೆಯಿಂದ ನಂಬುತ್ತೇವೆ. ಆದರೆ ಈ ಎರಡು ರಹಸ್ಯಗಳ ಧ್ವನಿಗಳು ನಮ್ಮಲ್ಲಿ ಸೇರಿಕೊಂಡಾಗ, ಎಂದರೆ ನಿನ್ನಲ್ಲಿ ಸೇರಿಕೊಂಡಾಗ ನೀನು ಜ್ಞಾನಿ ಎಂದು ಎನಿಸಿಕೊಳ್ಳುವೆ ಎಂದು ಇಲ್ಲಿ ಡಿ.ವಿ.ಜಿಯವರು ಹೇಳಿದ್ದಾರೆ. ಧನ್ಯವಾದಗಳು.